ನಾನಿಲ್ಲಿ ನಿಮಗೆ ಅಪ್ಲಿಕೇಶನ್ನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಅಪ್ಲಿಕೇಶನ್ನ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ನೀವು ಲಾಗಿನ್ ಆಗಿದ್ದರೆ ಮಾತ್ರ ಬರುತ್ತೆ ಈ ರೀತಿಯಾಗಿ. ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಆನಂತರ ಇಲ್ಲಿ ಕೆಳಗಡೆ ನಿಮಗೆ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮೈ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಬುಕ್ ಮಾಡಿರುವ ಪ್ರಾಡಕ್ಟ್ ಲಿಸ್ಟ್ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ. ನೀವು ಯಾವ ಪ್ರಾಡಕ್ಟನ್ನು ನೀವು ಕ್ಯಾನ್ಸಲ್ ಅಥವಾ ರಿಟರ್ನ್ ಮಾಡಬೇಕಂತ ಅಂದ್ಕೊಂಡಿದ್ರಲ್ಲ ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೆಳಗಡೆ ರಿಟರ್ನ್ ಆರ್ ರೀಪ್ಲೇಸ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ರಿಟರ್ನ್ ಅನ್ನೋ ಆಪ್ಷನ್ ಇರುತ್ತೆ ರೆಡ್ ಕಲರಲ್ಲಿ. ಇದರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೀವು ಯಾವ ರೀಸನ್ನಿಂದಾಗಿ ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ ಅಂತೇಳಿ ನಿಮಗೆ ಕೇಳುತ್ತೆ. ನೀವಿಲ್ಲಿ ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ರೀಸನನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ನಿಮಗೆ ಸೆಲೆಕ್ಟ್ ಇಶ್ಯೂ ಹಿಯರ್ ಅಂತ ಬರುತ್ತೆ. ನಿಮಗೆ ಇಲ್ಲಿ 3 ಆಪ್ಷನ್ ಬರುತ್ತೆ. ಈ ಒಂದು 3 ಆಪ್ಷನಲ್ಲಿ ಯಾವುದಾದ್ರೂ ಆಪ್ಷನನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನೀವು ಕೆಳಗಡೆ ನಿಮಗೆ ಒಂದು ಬಾಕ್ಸ್ ರೀತಿ ಕಾಣ್ತಾ ಇರುತ್ತೆ. ಈ ಒಂದು ಬಾಕ್ಸನ್ನು ನೀವಿಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ರಿಟರ್ನ್ ಯುವರ್ ಐಟಮ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನಿಮಗೆ ಕಂಟಿನ್ಯೂ ಟು ರಿಟರ್ನ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಅದರ್ ಪೇಮೆಂಟ್ ಮೋಡ್ ಅಂತ ಇರುತ್ತೆ. ಈಗ ನೀವು ಆ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡ್ತಾ ಇದ್ರಲ್ಲ, ಅಂದರೆ ರಿಟರ್ನ್ ಮಾಡ್ತಾ ಇದ್ರಲ್ಲ, ಆ ಒಂದು ಅಮೌಂಟು ನಿಮಗೆ ಬರಬೇಕಲ್ಲ, ಆ ಒಂದು ಅಮೌಂಟು ನಿಮ್ಮ ಅಕೌಂಟಿಗೆ ಬರಬೇಕಂದ್ರೆ ಇಲ್ಲಿ ನೀವು ನಿಮ್ಮ UPI ID ನಂಬರ್ ಆಗಿರ್ಬೋದು ಅಥವಾ ಅಕೌಂಟ್ ನಂಬರ್ ಆಗಿರ್ಬೋದು ನೀವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಅದರ್ ಪೇಮೆಂಟ್ ಮೋಡ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ನೀವು ನಿಮ್ಮ UPI ID ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ಎಂಟರ್ UPI ID ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನ್ಪೇದಾಗಿರ್ಬೋದು, ಗೂಗಲ್ ಪೇದಾಗಿರ್ಬೋದು ಅಥವಾ ಭೀಮ್ ಅಪ್ಲಿಕೇಶನ್ದಾಗಿರ್ಬೋದು ಅಥವಾ ಪೇಟಿಎಮ್ದಾಗಿರ್ಬೋದು UPI ID ಇರುತ್ತಲ್ಲ ಆ ಒಂದು ಐಡಿನ ಇಲ್ಲಿ ನೀವು ಎಂಟರ್ ಮಾಡಿ. ನೀವಿಲ್ಲಿ UPI ID ನಂಬರನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕನ್ಫರ್ಮ್ ರೀಫಂಡ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೇಕಾದರೂ ನಿಮ್ಮ ಅಮೌಂಟನ್ನು ನೀವು ರಿಸೀವ್ ಮಾಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನಿಮ್ಮ ಅಕೌಂಟ್ ನಂಬರ್ ಕೂಡ ಕೊಟ್ಟು ನೀವು ಈ ಒಂದು ರಿಟರ್ನ್ ಮಾಡುವ ಪ್ರಾಡಕ್ಟ್ ಅಮೌಂಟನ್ನು ನೀವು ಪಡ್ಕೊಳ್ಬೋದು. ನಾನಿಲ್ಲಿ ನಿಮಗೆ ಒಂದು ಸಜೆಷನ್ ಮಾಡ್ತೀನಿ. ನೀವು UPI ID ನಂಬರನ್ನೇ ಕೊಡಿ. ಯಾಕಂದರೆ UPI IDಗೆ ತಕ್ಷಣವೇ ನಿಮ್ಮ ಅಮೌಂಟು ರೀಫಂಡ್ ಆಗುತ್ತೆ. ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಅದು 5 ರಿಂದ 7 ದಿನ ಟೈಮ್ ತಗೊಳುತ್ತೆ. ಅದಕ್ಕಾಗಿ ನೀವು UPI ID ನಂಬರನ್ನೇ ಎಂಟರ್ ಮಾಡಿ. ಆನಂತರ ಇಲ್ಲಿ ನೀವು ಕನ್ಫರ್ಮ್ ರೀಫಂಡ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನಿಮಗೆ ಕನ್ಫರ್ಮ್ ರೀಫಂಡ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ. ಇಲ್ಲಿ ರಿಟರ್ನ್ ಕನ್ಫರ್ಮ್ಡ್ ಅಂತ ಬರುತ್ತೆ. ಈ ರೀತಿಯಾಗಿ ಬಂದರೆ ನಿಮ್ಮ ಪ್ರಾಡಕ್ಟ್ ರಿಟರ್ನ್ ಆಗಿ ಓಕೆ ಆಗಿದೆ ಅಂದರ್ಥ. ಆನಂತರ ನಿಮಗೆ ಕೊರಿಯರ್ದವರು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಮೇಲೆ ನೀವು ರಿಟರ್ನ್ ಮಾಡುವಂತಹ ಪ್ರಾಡಕ್ಟ್ ಅವರಿಗೆ ಕೊಡಿ. ಆನಂತರ ನಿಮ್ಮ ಅಮೌಂಟು ರೀಫಂಡ್ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ಸ್ನ್ಯಾಪ್ಡೀಲ್ನಲ್ಲಿ ಶಾಪಿಂಗ್ ಮಾಡಿರುವ ಯಾವುದೇ ಪ್ರಾಡಕ್ಟ್ಗಳನ್ನು ರಿಟರ್ನ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.